ಇಸ್ರೋ ಲಡಾಖ್ನಲ್ಲಿ ಮಂಗಳ ಗ್ರಹವನ್ನು ನಿರ್ಮಿಸಿದೆ ಅಂದ್ರೆ ನಂಬ್ತೀರಾ? ಏನಿದು ಹೋಪ್ ಮಿಷನ್? ಗಗನಯಾತ್ರಿಗಳಿಗೆ ತರಬೇತಿ ನೀಡಲು ಇಸ್ರೋ ಲಡಾಖ್ನಲ್ಲಿರುವ ಹಿಮಭರಿತ ಮರುಭೂಮಿಯನ್ನೇ ಯಾಕೆ ಆಯ್ಕೆ ಮಾಡಿತು? ಹಿಮಾಲಯದಲ್ಲಿನ ಸಿಮ್ಯುಲೇಷನ್ ಮಂಗಳ ಗ್ರಹದ ಜೀವನಕ್ಕೆ ಮನುಷ್ಯರನ್ನು ಹೇಗೆ ಸಿದ್ಧಪಡಿಸಲಿದೆ? ಬನ್ನಿ ಈ ಬಗ್ಗೆ ಎಲ್ಲ ಮಾಹಿತಿಗಳನ್ನು ತಿಳಿಯೋಣ. ಸಮುದ್ರ ಮಟ್ಟದಿಂದ 4530 ಮೀಟರ್ ಎತ್ತರದಲ್ಲಿ ಸೋಕರ್ ಕಣಿವೆಯ ಹಿಮಾವೃತ ಪ್ರದೇಶಗಳಲ್ಲಿ ಇಸ್ರೋ ಹೋಪ್ ಎಂಬ ವಿಶೇಷ ಮಿಷನ್ ಅನ್ನು ಯಶಸ್ವಿಯಾಗಿ ನಡೆಸಿದೆ. ಇದು ಗ್ರಹಗಳ ಪರಿಶೋಧನೆಗಾಗಿ ನಿರ್ಮಿಸಿದ ಹಿಮಾಲಯನ್ ಔಟ್ಪೋಸ್ಟ್. ತುಂಬಾ ನೈಜವಾದ ಸಿಮ್ಯುಲೇಷನ್ ಅನ್ನು ಒದಗಿಸುವಂತೆ ಇದನ್ನು ನಿರ್ಮಿಸಲಾಗಿತ್ತು. ಭಾರತದ ಮೊದಲ ಪೂರ್ಣ ಪ್ರಮಾಣದ ಅನಲಾಗ್ ಮಂಗಳ ಗ್ರಹ ಕಾರ್ಯಾಚರಣೆ ಇದು. ಈ ಸೌಲಭ್ಯವು ಮಂಗಳ ಗ್ರಹದಲ್ಲಿ ಗಗನಯಾತ್ರಿಗಳು ಎದುರಿಸುವ ಬಹುತೇಕ ಎಲ್ಲಾ ಕಠಿಣ ಪರಿಸ್ಥಿತಿಗಳನ್ನು ಅನುಕರಿಸಿದೆ. ಅಂದರೆ ಕಡಿಮೆ ಗಾಳಿಯ ಒತ್ತಡ, ತೀವ್ರ ಶೀತ, ಹೆಚ್ಚಿನ ಯುವಿ ವಿಕಿರಣ, ಲವಣಯುಕ್ತ ಫರ್ಮಾಫ್ರಾಸ್ಟ್ ಮತ್ತು ಸೈಕಾಲಜಿಕಲ್ ಐಸೋಲೇಷನ್ ಇವೆಲ್ಲವೂ ಇಲ್ಲಿ ಅನುಭವಕ್ಕೆ ಬಂದಿದೆ. ಈ 2 ಮಾಡ್ಯೂಲ್ ನಿಲ್ದಾಣದೊಳಗೆ 8 ಮೀಟರ್ ಆವಾಸ ಸ್ಥಾನ ಮತ್ತು 5 ಮೀಟರ್ ಯುಟಿಲಿಟಿ ಹಬ್ ಅನ್ನು ವ್ಯವಸ್ಥೆ ಮಾಡಲಾಗಿತ್ತು. 2 ಅನಲಾಗ್ ಗಗನಯಾತ್ರಿಗಳು ವಾಸ್ತವವಿದ್ದು ಮಂಗಳನಂತಹ ವಾತಾವರಣದ ಡ್ರಿಲ್ಗಳನ್ನು ನಡೆಸಲು ಇಲ್ಲಿ 10 ದಿನಗಳನ್ನು ಕಳೆದಿದ್ದಾರೆ. ಅವರು ಅಲ್ಲಿ ಏನನ್ನು ಪರೀಕ್ಷಿಸಿದ್ದಾರೆ ಅಂತ ಕೇಳುವುದಾದ್ರೆ, ಕಡಿಮೆ ಆಮ್ಲಜನಕದ ಅಡಿಯಲ್ಲಿ ಆರೋಗ್ಯ, ಹೆಚ್ಚಿನ ಎತ್ತರದ ಒತ್ತಡ, ಸಿಮ್ಯುಲೇಟೆಡ್ ಸಿಸ್ಟಮ್ ವೈಫಲ್ಯಗಳಿಗೆ ತುರ್ತು ಪ್ರತಿಕ್ರಿಯೆ, ಮುಂದಿನ ಪೀಳಿಗೆಯ ಬಾಹ್ಯಾಕಾಶ ಸೂಟ್ಗಳು ಮತ್ತು ಸಂವಹನ ಸಾಧನಗಳ ಕ್ಷೇತ್ರ ಪರೀಕ್ಷೆ, ಸೂಕ್ಷ್ಮಜೀವಿಯ ವಿಶ್ಲೇಷಣೆ ಮತ್ತು ಗ್ರಹಗಳ ಮಾದರಿ ಡ್ರಿಲ್ಗಳು ಇತ್ಯಾದಿಗಳನ್ನು ಪರೀಕ್ಷಿಸಲಾಗಿದೆ. ವಾಸ್ತವವಾಗಿ ಇದು ಚಂದ್ರ ಮತ್ತು ಮಂಗಳ ಗ್ರಹಗಳಿಗೆ ಭಾರತದ ಪ್ಲೇಬುಕ್. ಇದು ಕೇವಲ ಸಿಮ್ಯುಲೇಷನ್ ಅಲ್ಲ, ಇದು ಭವಿಷ್ಯಕ್ಕಾಗಿ ಪೂರ್ವಾಭ್ಯಾಸ ಎಂದು ಇಸ್ರೋ ಅಧ್ಯಕ್ಷ ಡಾಕ್ಟರ್ ನಾರಾಯಣನ್ ಹೇಳುತ್ತಾರೆ. ಭಾರತವು ಈಗ 8 ಮಾನವ ಕಾರ್ಯಾಚರಣೆಗಳಿಗೆ ಅನುಮತಿ ಪಡೆದಿದೆ ಎಂದು ದೃಢಪಡಿಸಿರುವ ಅವರು, ಇದರಲ್ಲಿ 2 ಸಿಬ್ಬಂದಿ ಸಹಿತ ಯಾತ್ರೆಗಳು ಮತ್ತು ಭಾರತ್ ಅಂತರಿಕ್ಷ ನಿಲ್ದಾಣದ ಕೆಲಸಗಳು ಸೇರಿವೆ. ಈ ಪ್ರಕ್ರಿಯೆಗೆ ಲಡಾಖನ್ನೇ ಆಯ್ದುಕೊಂಡಿದ್ದು ಯಾಕೆಂದ್ರೆ ಅಲ್ಲಿನ ಭೂಮಿಯು ಪ್ರಾಚೀನ ಮಂಗಳ ಗ್ರಹಕ್ಕೆ ಅತ್ಯಂತ ಹತ್ತಿರದಲ್ಲಿದೆ. ಕಡಿಮೆ ಒತ್ತಡ, ಲಘುವಾದ ವಾತಾವರಣ, ಲವಣಯುಕ್ತ ಮಂಜುಗಡ್ಡೆ, ಕಲ್ಲಿನ ಭೂಪ್ರದೇಶ ಇತ್ಯಾದಿಗಳು ಅಲ್ಲಿವೆ. ಇದರ ಇನ್ನೊಂದು ವಿಶೇಷತೆ ಏನೆಂದ್ರೆ, ಇದರ ವೆಚ್ಚ ಕೇವಲ 1 ಕೋಟಿ ರೂಪಾಯಿ. ಅದು ISSಗೆ ಮನುಷ್ಯನನ್ನು ಕಳುಹಿಸುವ ವೆಚ್ಚದ 1,000ನೇ ಭಾಗವಾಗಿದೆ ಅಷ್ಟೇ. ಹೋಪ್ನಲ್ಲಿನ ಪರೀಕ್ಷೆಗಳು 2027ರಲ್ಲಿನ ಗಗನಯಾನದಿಂದ 2035ರ ವೇಳೆಗಿನ ಬಾಹ್ಯಾಕಾಶ ನಿಲ್ದಾಣದವರೆಗೆ, ಹಾಗೇನೆ 2040ರ ವೇಳೆಗೆ ಚಂದ್ರನ ಮೇಲೆ ತ್ರಿವರ್ಣ ಧ್ವಜವನ್ನು ನೆಡುವವರೆಗೆ ಭವಿಷ್ಯದ ಭಾರತೀಯ ಗಗನಯಾತ್ರಿಗಳಿಗೆ ಉತ್ತಮ ತರಬೇತಿ ನೀಡುತ್ತವೆ. ಹೋಪ್ ಎಂಬುದು ಕೇವಲ ಹೆಸರಲ್ಲ, ಇದು ವಾಸ್ತವವಾಗಿ ಅನ್ಯಲೋಕದ ಮಣ್ಣಿನಲ್ಲಿ ಭಾರತೀಯ ಹೆಜ್ಜೆಗಳ ದರ್ಶನ ಮತ್ತು ಲಡಾಖ್ ಆ ಪ್ರಯಾಣ ಪ್ರಾರಂಭವಾಗುವ ಸ್ಥಳವಾಗಿ ಹೊರಹೊಮ್ಮಿದೆ.